ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಮುಂಬೈನ ಎಲ್ಲ ಪ್ಲೇಸಸ್ಗಳನ್ನ ಹೇಗೆ ಕವರ್ ಮಾಡಿದೆ ಮತ್ತು ಯಾವ ರೀತಿಯನ್ನು ಎಕ್ಸ್ಪ್ಲೋರ್ ಮಾಡ್ತಾ ಮುಂಬೈ ದರ್ಶನ್ ಬಸ್ನ ಮೂಲಕ ಹೇಗೆ ಹೋಗ್ಬೋದು ಅನ್ನೋದನ್ನೆಲ್ಲ ತೋರಿಸಿದೆ. ಆದರೆ ಈ ಬಾರಿ ನಾನು ತೋರಿಸ್ತಾ ಇರೋದು ನಾನು ಅಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ. ಯಾಕೆಂದರೆ ಮುಂಬೈ ನನ್ನಂಥ ಶಾಪಿಂಗ್ ಪ್ರಿಯರಿಗಂತೂ ಒಂದು ರೀತಿ ಸ್ವರ್ಗ ಇದ್ದಂಗೆ. ಹಾಗಾಗಿ ನಾನಂತೂ ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಿದೆ ಮತ್ತು ಆ ಶಾಪಿಂಗ್ ಬಗ್ಗೆನೂ ಕೂಡ ಹೇಳ್ತೀನಿ ಮತ್ತು ಶಾಪಿಂಗ್ ಏನೇನು ಮಾಡಿದೆ ಅದನ್ನು ಕೂಡ ತೋರಿಸ್ತೀನಿ. ಶಾಪಿಂಗ್ಗೋಸ್ಕರ ಬಹಳಷ್ಟು ಏರಿಯಾಗಳು ತುಂಬ ಫೇಮಸ್ ಇದೆ. ನಾನು ಅದರಲ್ಲಿ ಮಾಡಿದ್ದು ದಾದರ್ ವೆಸ್ಟ್ನಲ್ಲಿಯ ಸ್ಟ್ರೀಟ್ ಶಾಪಿಂಗ್. ಮುಂಬೈ ಬಗ್ಗೆ ಅಥವಾ ಮುಂಬೈನಲ್ಲಿಯ ಶಾಪಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಬೇರೆ ಯಾವುದೇ ಸಿಟಿ ಕಂಪೇರ್ ಮಾಡಿದಾಗ ಮುಂಬೈನಲ್ಲಿ ಎಕನಾಮಿಕ್ ಗ್ಯಾಪ್ ಅನ್ನೋದು ತುಂಬ ಜಾಸ್ತಿ ಇದೆ. ಹಾಗಾಗಿ ನಾವು ಅಲ್ಲಿ ಸ್ಟ್ರೀಟ್ ಮಾರ್ಕೆಟ್ನೂ ಅದೇ ರೀತಿ ನೋಡಬಹುದು, ಹಾಗೆ ಬ್ರ್ಯಾಂಡೆಡ್ ಶೋರೂಮ್ಗಳನ್ನು ಕೂಡ ಅದೇ ರೀತಿಯಾಗಿ ಲಾರ್ಜ್ ಸ್ಕೇಲಲ್ಲಿ ನೋಡಬಹುದು. ಮುಂಬೈನಲ್ಲಿ ಹೇಗೆ ಧಾರಾವಿ ಅನ್ನೋ ಒಂದು ಏರಿಯಾ ಪೂರ್ತಿ ಏಷ್ಯಾದಲ್ಲಿಯೇ ಒಂದು ಲಾರ್ಜೆಸ್ಟ್ ಸ್ಲಮ್ ಅಂತ ಆಗಿದ್ದರೆ, ಅದೇ ಮುಂಬೈನಲ್ಲಿ ಜುಬ್ಲಿ ಹಿಲ್ಸ್ ಆಗಲಿ ಅಥವಾ ಬಾಂದ್ರಾ ಈ ಏರಿಯಾಗಳು ತುಂಬಾ ಅಂದರೆ ಹೈಫೈ ಇರೋವಂತಹ ಏರಿಯಾಗಳು, ಅಂದರೆ ಹೈಫೈ ಮನೆಗಳಾಗಲಿ ಅಥವಾ ಹೈಫೈ ಜನಗಳು ವಾಸ ಮಾಡೋಂಥ ಈ ಏರಿಯಾ ಅದು ಕೂಡ ಅಷ್ಟೇ ಏಷ್ಯಾದಲ್ಲಿ ಅಷ್ಟೇ ಫೇಮಸ್. ಹಾಗೆಯೇ ಅದರಿಂದಾಗಿಯೇ ಸ್ಟ್ರೀಟ್ ಶಾಪಿಂಗ್ನೂ ಕೂಡ ನಾವು ಮಾಡ್ಬೋದು ಮತ್ತು ಬ್ರ್ಯಾಂಡೆಡ್ ವಸ್ತುಗಳನ್ನು ಕೂಡ ನಾವು ಅಲ್ಲಿ ಖರೀದಿಸೋಕ್ಕೆ ನಮಗೆ ತುಂಬ ಜಾಸ್ತಿನೇ ಆಪ್ಷನ್ಸ್ ಇದ್ದಾವೆ. ನಾನು ಶಾಪಿಂಗ್ ಮಾಡಿರೋದನ್ನು ತೋರಿಸ್ತೀನಿ. ನಾನು ದಾದರ್ ವೆಸ್ಟಲ್ಲಿ ಶಾಪಿಂಗ್ ಮಾಡಿದೆ. ಈ ಥರದ್ದು ಎಲ್ಲ ಗೌನ್ಸ್ ಇದನ್ನೆಲ್ಲ ನೈಟಿ ಎಲ್ಲ ನಾವು 300 ರುಪೀಸ್ಗೆಲ್ಲ ತೊಗೋಬೋದು. ಈ ಥರದ್ದು ಟಾಪ್ಸ್ ಮತ್ತು 250 ರುಪೀಸ್ಗೆ ಇದೆಲ್ಲ. ಕೆಲವೊಂದಂತೂ ನಂಬಕ್ಕೆ ಆಗಲ್ಲ, ಆ ಥರ ರೇಟೆಲ್ಲ ಇರುತ್ತೆ. ಅಷ್ಟು ಕಡಿಮೆ ರೇಟಿಗೂ ಕೂಡ ಸಿಗ್ತದೆ. ಆನಂತರ ಒಳ್ಳೆ ಬಟ್ಟೆಗಳು ತುಂಬ ಕಡಿಮೆ ರೇಟಿಗೆ ಸಿಗ್ತದೆ ಮತ್ತು ಚೆನ್ನಾಗಿ ಡಿಸೈನರ್ ಥರ ಡ್ರೆಸ್ಸಸ್ ಕೂಡ ಸಿಗ್ತವೆ. ಕ್ರಾಫರ್ಡ್ ಮಾರ್ಕೆಟ್, ಮನೀಶ್ ಮಾರ್ಕೆಟ್ ಮತ್ತು ಮಹಮ್ಮದ್ ಅಲಿ ರೋಡ್ ಇದೆಲ್ಲ ಬೇರೆ ಬೇರೆ ವಸ್ತುಗಳಿಗೆ, ಅಂದರೆ ಬಟ್ಟೆಗಿಂತಲೂ ಬೇರೆ ಬೇರೆ ವಸ್ತುಗಳು ತುಂಬ ಕಡಿಮೆ ರೇಟಲ್ಲಿ ಹೋಲ್ಸೇಲ್ ಮಾರ್ಕೆಟಲ್ಲಿ ಸಿಗ್ತದೆ. ಮತ್ತು ನಾನು ಮಾಡಿದ್ದು ದಾದರ್ ವೆಸ್ಟಲ್ಲಿ. ಮತ್ತು ದಾದರ್ ವೆಸ್ಟ್ ಮತ್ತು ಕೊಲೋಬಾ ಈ ಥರದ ಮಾರ್ಕೆಟು ಬಟ್ಟೆಗಳಿಗೆ ಅಂದರೆ ಸ್ಟ್ರೀಟ್ ಮಾರ್ಕೆಟ್ಗೆ ತುಂಬ ಫೇಮಸ್. ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣವೇ ದಾದರ್ನಲ್ಲಿ ಹೊರಗಡೆನೇ ಸ್ಟ್ರೀಟ್ ಶಾಪಿಂಗ್ ಇದೆ. ತುಂಬ ದೂರ ಕೂಡ ಹೋಗಬೇಕಾಗಿಲ್ಲ ಮತ್ತು ಬಹಳಷ್ಟು ಈ ಥರದ್ದಿಲ್ಲ ಅಂತ ಅನ್ನೋ ವಸ್ತು ಇಲ್ಲ. ಸೊ ಪರ್ಸ್ಗಳಾಗಲಿ ಮತ್ತು ಬೇರೆ ನಮಗೆ ಲೇಡೀಸ್ ಬ್ಯಾಂಗಲ್ಸು, ಮೇಕಪ್ ಸೆಟ್ ಈ ಥರದ್ದೆಲ್ಲ ಸಿಗ್ತದೆ. ಇಂಥದ್ದಿಲ್ಲ ಅಂತ ಅನ್ನೋದಿಲ್ಲ. ಇವಾಗ ನಾನು ಶಾಪಿಂಗ ಹೇಗೆ ಮಾಡಿದೆ ಅದನ್ನು ತೋರಿಸ್ತೀನಿ. ಮುಂಬೈಗೆ ಬಂದಮೇಲೆ ಒಂದು ಲೋಕಲ್ ಟ್ರೈನಲ್ಲಿ ನಾನು ಹಾಕ್ತಿದ್ದೀನಿ. ಈಗ ಇದರಲ್ಲಿ ಎಲ್ಲ ಸೈಜ್ ಸಿಗುತ್ತೆ, ಸ್ಮಾಲ್ನಿಂದ ಹಿಡಿದು ಎಕ್ಸೆಲ್ವರೆಗೂ. ಮತ್ತು ಸ್ವಲ್ಪ ಮುಂದೆ ಹೋದರೆ ಅದರಲ್ಲಿ ಪ್ಲಸ್ ಸೈಜಿಂದೆಲ್ಲ ಡ್ರೆಸ್ಸಸ್ ಎಲ್ಲ ಸಿಗ್ತದೆ. ಆನಂತರ ಕ್ವಾಲಿಟಿನೂ ಬೇರೆ ಬೇರೆ ಕ್ವಾಲಿಟಿನಲ್ಲಿ ಬೇರೆ ಬೇರೆ ರೇಟ್ನಲ್ಲೆಲ್ಲ ಸಿಗುತ್ತೆ. ಆನಂತರ ಜೀನ್ಸ್ ಟಾಪ್ಸ್ ಎಲ್ಲ ನಮಗೆ 200, 250ನಲ್ಲಿ ಎಲ್ಲ ಒಳ್ಳೆ ಮಟೀರಿಯಲಲ್ಲಿ ಒಳ್ಳೆ ಕ್ವಾಲಿಟಿನಲ್ಲಿ ಸಿಗ್ತದೆ. ಸ್ಪೆಷಲಿ ಈ ದಾದರ್ ವೆಸ್ಟ್ ಹತ್ರ ಮಾತ್ರ ಸ್ಟೇಷನಿಂದ ಕೆಳಗಡೆ ಇಳಿದ ತಕ್ಷಣ, ಅಂದರೆ ಸ್ವಲ್ಪ ಹೊರಗಡೆ ಬಂದ ತಕ್ಷಣವೇ ನಮಗೆ ಮಾರ್ಕೆಟೇ ಶುರು ಆಗಿಬಿಡುತ್ತೆ. ಮತ್ತು ಅದರಲ್ಲಿ ಒಂದು ಸ್ಟ್ರೀಟಲ್ಲಿ ಬಟ್ಟೆಗಳು, ಇನ್ನೊಂದು ಸ್ಟ್ರೀಟಲ್ಲಿ ಮೇಕಪ್ ಸಾಮಾನುಗಳು ಮತ್ತು ಪರ್ಸು ಈ ಥರದ್ದು, ಮತ್ತೊಂದು ಸ್ಟ್ರೀಟ್ನಲ್ಲಿ ಪೂಜೆ ಸಾಮಾನುಗಳು ಅಥವಾ ಮನೆ ದಿನ ಬಳಕೆಗೆ ಬೇಕಾಗುವಂಥ ಸಾಮಾನುಗಳು, ಮತ್ತು ಇನ್ನೊಂದು ಸ್ಟ್ರೀಟ್ನಲ್ಲಿ ತರಕಾರಿ, ಫ್ಲವರ್ಸ್ ಈ ಥರದ್ದೆಲ್ಲ. ಹಾಗಾಗಿ ನಡ್ಕೊಂಡೇ ಓಡಾಡಬಹುದು, ಅಷ್ಟು ಹತ್ರದಲ್ಲೇ ಇರೋವಂಥದ್ದು. ಮಹಾರಾಷ್ಟ್ರದ ಸ್ವೀಟ್ಸ್ ಮತ್ತು ಸ್ನ್ಯಾಕ್ಸ್ನ ನೀವು ಕೊಂಡ್ಕೋಬಹುದು. ಮತ್ತು ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನು, ಸೆಲ್ ಫೋನ್ಸ್ನ, ಲ್ಯಾಪ್ಟಾಪ್ ಎಕ್ಸಸರೀಸ್ನ ಇವುಗಳನ್ನೆಲ್ಲ ನೀವು ಇಲ್ಲಿ ಕೊಂಡ್ಕೋಬಹುದು. ಜೊತೆಗೆ ಇಲ್ಲೇ ಪಕ್ಕದಲ್ಲೇ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸಿನ ಮಾರ್ಕೆಟ್ ಅಂತೂ ಇದ್ದೇ ಇದೆ. ಸ್ಟ್ರೀಟ್ ಶಾಪಿಂಗ್ ಮತ್ತು ಮುಂಬೈ ಬಂದರೆ ಸ್ಟ್ರೀಟ್ ಶಾಪಿಂಗ್ ಮಾಡಿಲ್ಲ ಅಂದರೆ ಅರ್ಥನೇ.
ಸ್ಯಾರೀಸು, ಫ್ಯಾಬ್ರಿಕ್ಸು, ಡ್ರೆಸ್ ಮಟೀರಿಯಲ್ಸು ಮತ್ತು ದೊಡ್ಡ ದೊಡ್ಡ ಗಾರ್ಮೆಂಟ್ಸ್ನಲ್ಲಿ ಯೂಸ್ ಮಾಡೋ ಅಂಥ ಒಂದು ಒಳ್ಳೆ ಡಿಸೈನ್ಸ್ ಇರೋ ಮತ್ತು ಡಿಸೈನರ್ ಲೆಹೆಂಗಾ ಈ ಥರ ಮಾಡೋದೆಲ್ಲ ಇಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಗ್ತದೆ. ಟ್ರೆಂಡಿ ಇಯರ್ ರಿಂಗ್ಸ್, ಬ್ಯಾಂಗಲ್ಸ್, ನೆಕ್ಲೇಸಸ್ ಮತ್ತು ಅನೇಕ ಈ ಥರದ ಜ್ಯುವೆಲರಿಗಳು ಮತ್ತು ಹೋಮ್ ಡೆಕೋರೇಟೆಡ್ ಐಟಮ್ಸ್, ಹ್ಯಾಂಡ್ ಕ್ರಾಫ್ಟೆಡ್ ಡೆಕೋರ್ ಐಟಮ್ಸ್, ವಾಲ್ ಹ್ಯಾಂಗಿಂಗ್ಸ್ ಮತ್ತು ಹಿತ್ತಾಳೆಯ ಒಂದು ಟ್ರೆಡಿಷ್ನಲ್ ಪೀಸಸ್ ಈ ಥರದ್ದು ಕೂಡ ಇದು ಒಂದು ದೊಡ್ಡ ಮಾರ್ಕೆಟ್ ಆಗಿದೆ. ಹೀಗೆ ನಾನು ಶಾಪಿಂಗ್ ಮುಗಿಸಿ ಮುಂಬೈನ ಹಿಸ್ಟೋರಿ ಮತ್ತು ಕಲ್ಚರಲ್ ಹೆರಿಟೇಜ್ಗೆ ಸಿಂಬಲ್ ಆಗಿರೋಂಥ CSMTಗೆ ಈಗ ನಾನು ಬಂದಿರೋದು. ಇದನ್ನು ಮೊದಲಿಗೆ VT ಅಂತ ಕರೀತಾ ಇದ್ರು, ಅಂದರೆ ವಿಕ್ಟೋರಿಯಾ ಟರ್ಮಿನಸ್. ಈಗ ಅದನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಅಂತಾಗಿ ಬದಲಾವಣೆ ಮಾಡಿ CSMT ಅಂತ ಕರೀತಾರೆ. CSMT ಇದು ಭಾರತದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ನ ಸೈಟ್ ಆಗಿದೆ ಮತ್ತು ಭಾರತದ ಒಂದು ಬ್ಯುಸಿ ರೈಲ್ವೆ ಸ್ಟೇಷನ್ನಲ್ಲಿ ಇದು ಒಂದು, ಮತ್ತು ದಿನಕ್ಕೆ 3 ಮಿಲಿಯನ್ಗಿಂತೂ ಹೆಚ್ಚಿನ ಜನ ಇಲ್ಲಿ ಓಡಾಡ್ತಾರೆ. ಇದರ ಆರ್ಕಿಟೆಕ್ಚರಲ್ ಇಂಡಿಯನ್ ಮತ್ತು ಯುರೋಪಿಯನ್ ಸ್ಟೈಲ್ನ ಒಳಗೊಂಡಿರುವಂಥದ್ದು. ಈ CSMTಯನ್ನು ಕ್ವೀನ್ ವಿಕ್ಟೋರಿಯಾಳ ಗೋಲ್ಡನ್ ಜುಬ್ಲಿಯ ನೆನಪಿನಾರ್ಥವಾಗಿ 1878ರಿಂದ 1887 ನಡುವೆ ನಿರ್ಮಾಣ ಮಾಡಲಾಗಿತ್ತು. ಇದನ್ನು ಬ್ರಿಟಿಷ್ ಆರ್ಕಿಟೆಕ್ಟ್ ಒಬ್ಬರು ಇದರ ಡಿಸೈನ್ ಮಾಡಿದ್ರು. ಇಲ್ಲಿಗೆ ನನ್ನ ಮುಂಬೈ ಟ್ರಿಪ್ ಮುಗಿತು. ಈಗ ನಾನು ಮತ್ತೆ ಮುಂದಿನ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ವಾಪಸ್ ಹೋಗ್ತಾ ಇದ್ದೀನಿ ಮುಂಬೈಯಿಂದ. ಆಮೇಲೆ ಮತ್ತೊಂದು ಹೊಸ ಜರ್ನಿ ಮತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.